ಅಮ್ಮೋ ನಾನು ಬ್ಲ್ಯಾಕ್ ಆಗಿ ಬರ್ತೀನಮ್ಮ. ಅಯ್ಯೋ ನೀನು ಮುಂದೆ ಬಾ ಮುಂದೆ ಬಾ. ಚೀ ಯಾಕೋ ಸುಮ್ಮನೆ ಇರೋಕ್ಕಾಗಲ್ವಾ? ಮುಚ್ಕೊಂಡು ಕೂತ್ಕೊಳ್ಳೋ ಮಗ. ಓಯ್ ಅಲ್ಲೋಡು ಅಲ್ಲೋಡು. ಇನ್ನ ನೋಡ್ತಾನೆ ಇದೆಯಾ? ಟೆರರ್ ಬ್ಯಾಂಡ್ ಕರಿಯೋ. ಓಯ್ ಟೆರರ್ ಬಾಯ್ಸ್, ಯಾಕ್ರೋ ನೀನು ಗೋಲಿ ಆಡಕ್ಕೆ ಬರಲಿಲ್ಲ? ಏಯ್ ಏನು ದೊಡ್ಡ ವರ್ಲ್ಡ್ ಕಪ್ ಆಡಕ್ಕೆ ಕರೀತಾ ಇದೆಯಾ? ಆಡೋದೇ ರೋಡಲ್ಲಿ ಗೋಲಿ, ಅದ್ರಲ್ಲಿ ಕಾಸು ಬೇರೆ ಕೊಡಲ್ಲ. ಏಯ್ ಬರಲ್ಲ ಅವಾಗಲ್ಲಿ. ಓಯ್ ಏನು ನಿಗ್ರಾಡ್ತಿದ್ಯಾ? ಬೇಡ ಮಚ್ಚಿ ಬೇಡ. ಸುಮ್ಮನಿರೋ ಮಚ್ಚ. ಓಯ್ ಏನು ಕೈ ತೋರಿಸಿ ಮಾತಾಡಿದ್ರೆ ಯಾಕೆ? ಜಾಸ್ತಿ ಆಯಿತು, ಕೈ ಟೈಟಾಗಿ ಇಟ್ಕೊಳ್ಳೋ. ಹ್ಞೂ ಸರಿ. ಓಯ್ ಬಾರೋ ನಿಂಗೆ ಐತಲ್ಲ ಬಾರೋ. ಓಯ್ ಏಯ್ ಮನೇಲಿ ಹೇಳಿ ಬಂದಿದ್ಯಾ? ಏನು ಹುಡುಗ್ರಲ್ಲೇ ಲೈಫಲ್ಲಿ ಉದ್ದಾರ ಆಗ್ತೀರಾ ನೀವು? ಏನು ಸಾರ್ ಹೇಳ್ಬಿಡ್ತಾನೆ ಸರ್ ಬರೋದು ನೀವು? ಸರ್ ಟೈಮ್ ಆಯ್ತು, ಬಾಯ್ ಸರ್. ಮಚ್ಚಿ ಇವಾಗ ಆಟನ ನೋಡು. ಹಲೋ ಅಮ್ಮ, ಅಮ್ಮ ತಾತಾಗೇನಾಯ್ತಮ್ಮ? ಅಮ್ಮ ಯಾರದು, ಏನಾಯ್ತು? ಸರ್ ಇವ್ರ ತಾತ ತೀರೋದ್ರು ಸರ್. ನಿಮ್ಮ ತಾತ ಕಣೋ. ನಮ್ಮ ತಾತ ಸರ್. ಹೌದಾ, ಬೇಗ ಹೋಗ್ರು, ಬೇಗ ಹೋಗಿ. ಥ್ಯಾಂಕ್ ಯು ಸರ್. ಏನು ಸಾರ್ ಅವ್ರು ಬಂಕ್ ಹೊಡಿತಾ ಇದ್ದಾರೆ, ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಯಾಕ್ರೆ ಹಿಂಗೆ ಮಾಡ್ತೀರಾ? ಅಟೆಂಡೆನ್ಸ್ ಶಾರ್ಟೇಜ್ ಬಂದರೆ ಯಾರು ಫೈನ್ ಕಟ್ಟೋದು? ಅಟೆಂಡೆನ್ಸ್ ಶಾರ್ಟೇಜಾ? ಹಂಗಂದ್ರೆ ಲೋ ಮಚ್ಚ, ಯಾಕೆ ಟೆನ್ಷನ್ ಐತ್ಯಾ? ಶಾರ್ಟೇಜ್ ಫೀಸ್ ತಾನೆ, ಲಾಸ್ಟಲ್ಲಿ ನೋಡ್ಕೊಳ್ಳೋಣ ಬಿಡೋ. ನಿನ್ಗೇನಪ್ಪ, ನೀವು ಅಪ್ಪ ಸಾಹುಕಾರು, ನೀನು ನೋಡ್ಕೋತೀಯಾ? ಇಷ್ಟು ಕೊಡೋಕೆ ಹಿಂಗೆ ಅಳ್ತಾನೆ. ಸೂಪರ್ ಕ್ಲಾಸ್ ಈ ಸರಿ ನಂದು ಬಿಡಮ್ಮ, ನಿನ್ಗೇನು ಪ್ರಾಬ್ಲಮ್ಮು? ಶಾರ್ಟೇಜ್ ಫೀಸ್ ಕಡೆಗೆ ನಿಂಗೇನು? ನಿಂಗೆ ಗೊತ್ತು ತಾನೇ ನಮ್ಮ ಮನೇಲಿ ಎಷ್ಟು ಪ್ರಾಬ್ಲಮ್ ಅಂತ. ನಮ್ಮಮ್ಮ ಸ್ಕೂಲ್ ಟೀಚರು, ನಮ್ಮ ಅಪ್ಪಗೆ ಬೇರೆ ಹುಷಾರಿಲ್ಲ. ನಿಮ್ಮ ತಾತ ವಾಚ್ಮ್ಯಾನು, ನಿಮ್ಮ ಅಜ್ಜಿ ಸ್ಕೂಲ್ ಆಯಾ, ಎಲ್ಲ ಹೇಳ್ಬಿಡೆ. ಇದು ಕಾಮಿಡಿ ಮೂವಿ, ಸೀರಿಯಸ್ ಮೂವಿ ಅಲ್ಲ. ಸರಿ ನಮ್ಮಿಬ್ಬರದು ಬಿಡಪ್ಪ, ನಿನಗೇನು ಪ್ರಾಬ್ಲಮ್ಮು ಶಾರ್ಟೇಜ್ ಫೀಸ್ ಕಟ್ಟೋಕ್ಕೆ? ಎಲ್ಲ ಫ್ಲಾಶ್ ಬ್ಯಾಕ್ ಬೇಕಾ? ಇವಾಗ ಇಬ್ಬರು ಏನಂತೀರಾ? ಶಾರ್ಟೇಜ್ ಫೀಸ್ ಬಗ್ಗೆ ಸೀರಿಯಸ್ಸಾಗಿ ಥಿಂಕ್ ಮಾಡ್ಬೇಕಂತೀರಾ? ಓಕೆ. ದಿನ ಇದೆ ಆಗೋಯ್ತು, ದಿನ ಹಿಂಗೆ ಬಂಕ್ ಮಾಡ್ತಿದ್ರೆ ಶಾರ್ಟೇಜ್ ಫೀಸ್ ಜಾಸ್ತಿ ಬರುತ್ತೆ. ಬಿಡೆ, ದೇವ್ರಿದನ್ನು ನೋಡ್ಕೊತಾನೆ. ಓಯ್ ವೆಂಕಿ ಬಾಯ್, ವೈ ಸೋ ಸೀರಿಯಸ್, ಕಮ್ ಕೆಳಗಡೆ. ಐ ಆಮ್ ಕಮ್ಮಿಂಗ್. ಏಕೆ ನೀನು ಒಂದು ಮೂವಿ ನೋಡಿದೆ, ಏನು ಚಿಂದಿಯಾಗಿತ್ತು ಗೊತ್ತಾ? ಹೀರೋ ಹುಡುಗಿರ್ನೆಲ್ಲ ಕಿಡ್ನ್ಯಾಪ್ ಮಾಡಿ ಅವ್ರ ಮನೇಲಿ ಏನು ಕ್ಲೆವರಾಗಿ ಕಾಸ್ತಿರ್ತಾನೆ ಗೊತ್ತಾ? ಬಿಡಮ್ಮಗ, ಟ್ಯಾಲೆಂಟ್ ಇದ್ರೆ ಯಾರು ಏನು ಬೇಕಾದ್ರೂ ಮಾಡ್ಬೋದು. ಪೊಲೀಸ್ ಕೈಲಿ ಸಿಕ್ಕಾಕೊಂಡ್ರೆ ಅವರು ಏನು ಬೇಕಾದ್ರೂ ಮಾಡ್ತಾರೆ. ಅಯ್ಯೋ ಏನು ಜೋಕಾ? ಅಯ್ಯೋ ಅಟೆಂಡೆನ್ಸ್ ಶಾರ್ಟೇಜ್ ಬಗ್ಗೆ ಮಾತಾಡೋ ಅಂದ್ರೆ ಏನೇನೋ ಮಾತಾಡ್ತಾವ್ರೆ. ಮಚ್ಚ ಏನು ಕಿಡ್ನ್ಯಾಪ್ ಮಾಡಿದ್ನೋ ಅವನು, ಅಪ್ಪ ಮಚ್ಚಾ ನೀ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ಒಡಿಸ್ ಸಾಯಿಸ್ಬಿಡ್ತೀನಿ ಈಗ ನಿಂಗೆ. ಅಟೆಂಡೆನ್ಸ್ ಶಾರ್ಟೇಜ್ ಬಗ್ಗೆ ಮಾತಾಡೋ. ಓ ಎಸ್, ಕಿಡ್ನ್ಯಾಪ್, ಅಟೆಂಡೆನ್ಸ್ ಶಾರ್ಟೇಜ್. ಓ ಮೈ ಗಾಡ್. ನೋಡೆ ಏನೋ ಆಗ್ಬಿಟ್ಟಿದೆ ಇವನಿಗೆ. ಹೀರೋ, ಕಿಡ್ನ್ಯಾಪ್, ಶಾರ್ಟೇಜ್, ಕಿಡ್ನ್ಯಾಪ್, ಅಟೆಂಡೆನ್ಸ್. ಮತ್ತೆ ನಂಗೆ ನಡಿ ಬಂತು, ಯಾರನ್ನ ಕಿಡ್ನಾಪ್ ಮಾಡಿ ಶಾರ್ಟೇಜ್ ಕ್ಲಿಯರ್ ಮಾಡೋಣ. ನೀವೇನು ಹೇಳಿದ್ರು ನಾವು ಒಪ್ಪೋದಿಲ್ಲ ಕಣೋ. ಈ ಸಲ ಏನೇ ಆಗಲಿ ಮಾಡಲೇಬೇಕು. ಏನ KIDNAP. ಕಿಡ್ನಾಪಾ? ಯಾ ಮಚ್ಚಾ ನೀನು ತುಂಬ ಸೀರಿಯಸ್ ಆಗ್ತಾ ಇದೆಯಾ? ಕಮ್ ಡೌನ್. ಲೋ ಶಾರ್ಟೇಜ್ ಇದೆ ಕಣೋ, ಸ್ವಲ್ಪ ಲೈಫ್ ಬಗ್ಗೆ ಥಿಂಕ್ ಮಾಡೋ. ಸರಿ ಎಲ್ಬಿಟ್ಟೆ ಈಗ? ಏ ಅಲ್ಲ ಕಣೋ. ಅಯ್ಯೋ ನೋಡಿ ಮಚ್ಚಿ, ನಮ್ಮ ಮನೇಲಿ ಕೊಡೋ ಕಾಸು ನಮ್ಮ ಖರ್ಚಿಗೆ ಸರಿ ಹೋಗುತ್ತೆ, ಇನ್ನು ಶಾರ್ಟೇಜ್ ಫೀಸ್ಗೆ ಏನು ಮಾಡ್ತೀರಾ ಹೇಳು? ನಾನು ನಂಬು ಮಚ್ಚಿ, ಎಲ್ಲೋ ಕರ್ಕೊಂಡು ಹೋಗ್ತೀನಿ. ಎಲ್ಲೋ ಅಂದರೆ ಜೈಲಿಗೆ ತಾನೆ? ನೋಡು ನೇಹಾ, ಇದು ಕಾಮಿಡಿ ಮಾಡೋ ಟೈಮ್ ಅಲ್ಲ. ಮಚ್ಚ ಅವ್ರಿಗೆ ನೀನು ಕಾಮಿಡಿ ಮಾಡ್ತಾ ಇದ್ದೆ, ಇದೆಲ್ಲ ನಡೆಯೋ ಕೆಲಸನಾ? ಓ ನಾನು ಅರ್ಥ ಮಾಡ್ಕೊಳ್ರು. ನೋಡಿ ಮಚ್ಚ, ನಾವು ಕಿಡ್ನಾಪ್ ಮಾಡಿ ಯಾರು ಮರ್ಡರ್ ಮಾಡ್ತೀರಾ, ಜಸ್ಟ್ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕೆ ಒಂದು ಸೊಲ್ಯೂಷನ್ ಹುಡ್ಕೋತಾ ಇದೀವಿ ಅಷ್ಟೇ. ಹೋಗು ಮಚ್ಚಾ, ಸಿಗಾಕೊಂಬಿಟ್ರೆ ಅಷ್ಟೇ ನಮ್ಮ ಕತೆ. ಲೋ ಮಚ್ಚ, ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡೋರ್ಗು ಯಾವನ್ ಕೈಲೂ ತಗ್ಲಾಕ್ ಕೊಡಲ್ಲ. ಇವಾಗ ನಮ್ಮ ಅಪ್ಪನೇ ಇದ್ದಾರಪ್ಪ, ನಾನು ಸತ್ತರೆ ₹1 ಕೊಡಲ್ಲ ಅವರು. ಯಾಕೆ ನಿಮ್ಮ ಅಪ್ಪ ಆ ಥರ?
ಇವನು ಇಷ್ಟೊಂದು ಅರಿಯರ್ಸ್ ಇಟ್ಕೊಂಬಿಟ್ಟು ಅದ್ರಲ್ಲಿ ಅಟೆಂಡೆನ್ಸ್ ಶಾರ್ಟೇಜ್ ಅಂದರೆ ಅಷ್ಟೇ ಅನ್ಕೋತೆ ಫಿನಿಶ್. ಏ ವೆಂಕಿ ನೀನು ಸೀರಿಯಸ್ ಆಗಿ ಪ್ಲ್ಯಾನ್ ಮಾಡ್ತಿದ್ಯಾ? ಮೂಕಣೆ ಇವ್ನು ಸೀರಿಯಸ್ ಆಗಿದ್ದು ನಾನು ಯಾವತ್ತೂ ನೋಡೇ ಇಲ್ಲ, ಇದೆ ಫಸ್ಟ್ ಟೈಮು. ನೋಡಪ್ಪ, ನಾಳೆ ಇಬ್ಬರು ಬೆಳಗ್ಗೆ ಬೇಗ ಬನ್ನಿ, ನಾನು ಪ್ಲ್ಯಾನ್ ಹಾಕಿದ್ದೀನಿ. ಜಸ್ಟ್ ವಿ ಕ್ಯಾನ್ ಮೂವ್ ಆನ್ ದಟ್ ಪ್ಲ್ಯಾನ್. ಅಯ್ಯೋ ಅದಕ್ಕೂ ಪ್ಲ್ಯಾನ್ ಹೇಳೋ ಅಂದರೆ ಏನೇನೋ ಮಾಡ್ತಿದ್ದಾನೆ. ಮಚ್ಚಿ, ನಾಳೆ ದಿನ ನಾನು ಕಿಡ್ನಾಪ್ ಮಾಡ್ಬೇಕಾದ್ರೆ ಮೇನ್ ರೋಡಲ್ಲಿ ಚೊಪ್ಲಲ್ಲಿ ಓದೇ ತಿನ್ನೋ ಪೊಸಿಷನ್ ಬರುತ್ತೆ. ಆ ಟೈಮಲ್ಲಿ ನನ್ನ ಜೊತೆನೇ ಇರು ಮಚ್ಚಿ. ಏನು ಫೀಲಿಂಗಾ ಪ್ಲ್ಯಾನ್ ಹೇಳಲಿ? ಸೊ ಹೌದು, ಪ್ಲ್ಯಾನು ಅಂತ ಹೇಳ್ತಿದ್ದೀರಾ. ಯಾರನ್ನ ಕಿಡ್ನಾಪ್ ಮಾಡೋದು? ಮಚ್ಚ, ನಾವೀಗೇನು ಕಿಡ್ನಾಪ್ ಮಾಡ್ತಿರೋದು ಹೇಳು? ಶಾರ್ಟೇಜ್ ಫೀಸ್ ಕ್ಲಿಯರ್ ಮಾಡಲಿಕ್ಕೆ. ಹಂಗಂದ್ರೆ ಶಾರ್ಟೇಜ್ ಫೀಸ್ ಕ್ಲಿಯರ್ ಮಾಡೋ ಆಂಟಿ ಮಗನ್ನೇ ಕಿಡ್ನಾಪ್ ಮಾಡಿಬಿಟ್ರೆ? ಹಂಗಂದ್ರೆ ಕಿಡ್ನಾಪ್ ಮಾಡ್ತೀವಿ, ಕಾಸ್ಟ್ ಡಿಮ್ಯಾಂಡ್ ಮಾಡ್ತೀವಿ, ಎಕ್ಸಾಮ್ ಬರಿತೀವಿ. ಓ, ಅವ್ರ ಹತ್ರನೇ ತಗೊಂಡು ಅವ್ರಿಗೆ ಕೊಡಂಗ? ಯಾ, ದಿಸ್ ಈಸ್ ಕಾಲ್ಡ್ ರೊಟೇಷನ್ ಲಾ. ಅದೇ ಪ್ಲ್ಯಾನ್ ಡೀಟೇಲ್ಸ್ ಏನ್ರು? ನಾನು ಪ್ಲ್ಯಾನ್ ಲೇಟಾಗಿ ಹೇಳಿದ್ರು, ಲೇಟೆಸ್ಟಾಗಿ ಹೇಳ್ತೀನಿ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡಿ. ನಾಳೆ ಇಬ್ಬರು ಬನ್ನಿ. ನನಗೆ ಫಸ್ಟು ಆ ಹುಡುಗನ ಡೀಟೇಲ್ಸ್ ಬೇಕು ಅಷ್ಟೇ. ಹುಡ್ಕೊಂಡ್ ಡೀಟೇಲ್ಸ್ ತಾನೇ ನಾನು ತರ್ತೀನಿ. ಯಾರು ನೀನಾ? ನೀನು ಯಾವ ರೇಂಜಿಗೆ ಡೀಟೇಲ್ಸ್ ತರ್ತೀಯ ಅಂತ ನನಗೆ ಗೊತ್ತು. ನೀನು ತೊಗೋಬೇಕು, ಹೋಗಪ್ಪ. ಕೇಕೆ ಫೋನ್ ಎತ್ತಾ ಇಲ್ಲ. ನಿಂಗನ್ ಗೊತ್ತಾ, ನನಗೆ ಫೋಟೋ ಸಿಕ್ತು. ಇಲ್ಲೇ ಓ ಸರಿ, ನಿಂಗೆ ಅವ್ನ ಅಡ್ರೆಸ್ ಸಿಗ್ತಾ? ಸಿಕ್ತು. ಇಲ್ಲೇ NRI ಕಾಲೋನಿ ಇದೆ ಅಲ್ವಾ, ಅಲ್ಲಿ. ಓಕೆ ಸರಿ ಮಚ್ಚ, ಬಾರೋ, ಟೈಮ್ ಆಗ್ತಿದೆ ಹೊರಡೋಣ. ಇನ್ನೊಂದು ಬದಾಡೋಣ. ಲೋ, ಟೈಮ್ ಆಗ್ತಿದೆ, ಬಾರೋ ಮಚ್ಚ. ವೆಂಕಿ ಬಾರೋ. ಮಚ್ಚ ಆಡೋಣ ಬಾರೋ. ಲೋ, ಒತ್ತಾಗ್ತಿದೆ, ಬಾರೋ ಲೋ. ಹೋಗೆ ಈ ಯಾಕೋ? ಯಾರೋ ಇವನು ಬೆಳಗ್ಗೆ ನೆನ್ನೆಡ್ಕೊಂಡು ತಿರುಗ್ತಾನಲ್ವೋ? ಬಿಡು ಮಚ್ಚ, ಇವನ್ನ ಕಿಡ್ನಾಪ್ ಮಾಡ್ಬೇಕಂದ್ರೆ ಸ್ಪಾಟ್ ಇದೆ ಸಾಕು, ಫಿನಿಶ್. ಹಾಯ್, ಏನ್ರೋ ಫಾಲೋ ಮಾಡಿದ್ರಾ? ಆನೆ ಫಾಲೋ ಮಾಡ್ದು. ಈ ಹುಡುಗಿರು ಖುಷಿಯಾಗಿರ್ಬೇಕಾ? ಪಾರ್ಲರ್ಗೆ ಹೋಗ್ತಾರೆ, ಕಾಫಿ ಡೇಗೆ ಹೋಗ್ತಾರೆ, ಟಾಪ್ ಅಪ್ ಮಾಡ್ತಾರೆ. ನಮ್ಮ ಹುಡುಗರು ನೋಡು, ಆ ಕ್ವಾರ್ಟರ್ ಇದ್ರೆ ಸಾಕು, ಫುಲ್ಲು ಖುಷಿಯಾಗಿರ್ತಾರೆ. ಓಯಪ್ಪ, ಟೈಮ್ ಕರೆಕ್ಟಾಗಿ ಮಾತಾಡಪ್ಪ. ನೋಡಿ ಅವ್ನು ಕಿಡ್ನಾಪ್ ಮಾಡೋಕ್ಕೆ ಅವ್ರ ಏರಿಯಲ್ಲೂ ಒಂದು ಪಾರ್ಕ್ ನೋಡಿದ್ದೀನಿ. ದಿನ ಅಲ್ಲಿಗೆ ಬರ್ತಾನೆ. ನಾಳೆ ಅವ್ನು ಕಿಡ್ನಾಪ್ ಮಾಡೋಣ. ಡೈಲಿ ಅದೇ ರೋಡಲ್ಲಿ ಬರ್ತಾವನ? ಪಕ್ಕ ಬರ್ತಾನೆ. ಅದೆಂಗಪ್ಪ ಕನ್ಫರ್ಮ್ ಆಗಿ ಹೇಳ್ತೀರಾ? ನೀವು ಅದೆಲ್ಲ ತಲೆ ಕೆಟ್ಕೋಬೇಡಿ. ನಾನು ಇವಾಗ ನಿಮ್ಗೆ ಪ್ಲ್ಯಾನ್ ಹೇಳ್ತೀನಿ, ಅದನ್ನು ಕೇಳಿ ಬನ್ನಿ. ಪ್ಲ್ಯಾನ್ ಸೂಪರ್. ಓಕೆ. ಏನು ಓಕೆ? ಹಳೆ ಕಾಲದ ಪ್ಲ್ಯಾನ್ ಇದ್ದಂಗೆ ಐತೆ. ಓಯಪ್ಪ, ಫಸ್ಟ್ ಈ ಪ್ಲ್ಯಾನ್ ವರ್ಕೌಟ್ ಮಾಡಪ್ಪ, ಮಿಕ್ಕಿದ್ದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ನಾನು ಹೇಳಿದ್ದು ಕೇಳಿ ಫಸ್ಟು. ಹೌದು, ನಾ ಅಮೌಂಟ್ ಫಿಕ್ಸ್ ಮಾಡಿಲ್ಲ. 10 ಲಕ್ಷನಾ? ಅದಕ್ಕೂ ಕೆಳಗೆ. 1 ಲಕ್ಷನಾ? ಇನ್ನೂ ಕೆಳಗೆ. ಮತ್ತೇನು 10,000ನಾ? ಅಯ್ಯೋ, ಎಲ್ಲ ಎಲ್ಲಿ ಹೋಗಿ ನಿಲ್ಲುತ್ತೋ. ರೆಡಿ ಆಗ್ರೋ, ಬಂದ ಅವನು. ಬೇಗ ಕೊಡು, ಬೇಗ ಕೊಡಿ, ಕೊಡಿಲಿ ಬೇಗ. ಯಾವುದು ನಿಂದು? ಕೊಡೋ ಇಲ್ಲಿ ಬೇಗ ಬೇಗ. ಸಾರಿ ಮಗ, ನಾನು ನೋಡ್ಕೊಳ್ತಾನೆ. ಕೊಡೋ ಇಲ್ಲಿ ಬೇಗ. ನೋಡ್ತೀನಿ. ಏಯ್, ಕೊಡೋ ಇಲ್ಲಿ. ಓ ಸಾರಿ ಮಗ ಸಾರಿ ಕಣೋ ರೀ. ಏನ್ರ ನಿಮ್ದು? ಕೇಕೆ ನೀನೇ ಹೋಗು, ನೀನೇ ಹೊಡಿಯೋ. ಹಾಂ ಸರ್. ನಿನ್ನ ಹೆಸ್ರೇನು ಹೇಳು? ರಿಚರ್ಡ್. ನಿನಗೆ 1000 ಕ್ವೆಶನ್ಸ್ ಇರ್ಬೋದು, ನಾವು ಯಾರು, ನೀನು ಯಾಕೆ ಕಿಡ್ನಾಪ್ ಮಾಡಿದ್ದೀವಿ ಅಂತ. ಬಟ್ ನಿನ್ನ ಕ್ವೆಶನ್ಸ್ಗೆಲ್ಲ ನನ್ನಿಂದ ಆನ್ಸರ್ ಮಾಡೋಕ್ಕಾಗೋದಿಲ್ಲ. ಬಟ್ ನಾವಿಲ್ಲಿರೋದು ಮಾತ್ರ ನಿಮ್ಮ ಅಮ್ಮನಿಂದನೇ ನಾವು ಎಕ್ಸಾಮ್ ಬರೆಯೋಕ್ಕಾಗ್ತಾರೆ ಇಲ್ಲಿರೋದು. ನಿನ್ನ ಕಿಡ್ನಾಪ್ ಮಾಡಿರೋದು ಅದಕ್ಕೇನೆ. ವೆಂಕಿ, ಕೇಕೆ. ಹೇ ಮಚ್ಚ, ಪ್ಲ್ಯಾನ್ ಯಾರು ಬೇಕಾದರೂ ಮಾಡಿರ್ಬೋದು, ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ನಾನು.
ಅರ್ಥ ಆಗಿಲ್ಲ. ಕಿಡ್ನಾಪ್ ಪ್ಲ್ಯಾನ್. ಪ್ಲ್ಯಾನು ಅಂತ ಹೇಳ್ಕೊಂಡಾಗ ನಾವೇ ಕಿಡ್ನಾಪ್ ಆದಂಗೆ ಆಗೋಯ್ತಲ್ಲ ಮಚ್ಚ. ಅವ್ನು ಪಂಚಡಲೆಲ್ಲ ಹೊಡಿತಿದ್ದಾನೋ. ಲೋ ಯಪ್ಪ ಸುಮ್ಮನಿರಪ್ಪ, ಯಾರು ವಿಲನ್ ಅನ್ನೋದೇ ಅರ್ಥ ಆಗ್ತಿಲ್ಲ. ಏನ್ರೋ ಕಾಮಿಡಿ ಮಾಡ್ತಾ ಇದ್ದೀರಾ? ಮ್ಯಾಟ್ರಿಗೆ ಬರೋಣ. ಅಫ್ಕೋರ್ಸ್, ಡೆಫಿನೆಟ್ಲಿ. ನನ್ನ ಕಿಡ್ನಾಪ್ ಮಾಡಿ ಎಷ್ಟು ಇಸ್ಕೊಳ್ಳೋಣ ಅಂತ ಇದ್ದೀರಿ? 10,000. ಅದಕ್ಕೆ 2 0 ಹಾಕೋ. 1,00,000? ಅದಕ್ಕೆ ನೀವು ಗೊತ್ತಿರೋದು. ಅಲ್ಲ ಗುರು, ನಮಗೆ ಶಾರ್ಟೇಜಸ್ ಕಾಸಿಲ್ಲ ಅಂತ ನಿಮ್ಮನ್ನು ಕಿಡ್ನಾಪ್ ಮಾಡಿದ್ರೆ ನೀವು ವಾಪಸ್ ನಮ್ಮನ್ನೇ ಕಿಡ್ನಾಪ್ ಮಾಡ್ಬಿಟ್ಟು ಕಾಸು ಕೇಳ್ತಿರಲ್ಲ, ಇದು ಯಾವ ನ್ಯಾಯಪ್ಪ? ಕರೆಕ್ಟ್. ನಿಮ್ಮ ಹತ್ರ ಎಲ್ಲಿ ದುಡ್ಡು ಬರುತ್ತೆ ಹೇಳಿ? ಆದರೆ ನಿಮ್ಮ ಅಪ್ಪಂಗೆ ಫೋನ್ ಮಾಡಿದ್ರೆ? ನಮ್ಮ ಅಪ್ಪನಿಗೆ ಏನಾದ್ರು ಫೋನ್ ಮಾಡಿದ್ರೆ ಅವ್ರು ರಾಂಗ್ ನಂಬರ್ ಅಂತೇಳಿ ಕಾಲ್ ಕಟ್ ಮಾಡಿ ಬೇರೆ ಕೆಲಸ ನೋಡಂತಾರೆ ಅಷ್ಟೇ. ಹಾಂ ಹೇಳ್ತಾರೆ, ಆದರೆ ನಿಮ್ಮನ್ನೇ ಕಿಡ್ನಾಪ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಇದನ್ನೇನಾರು ಅವ್ರು ಕೇಳಿಸ್ಕೊಂಡ್ರೆ ಫುಲ್ ಖುಷಿ ಆಗ್ಬಿಡ್ತಾರೆ. ನಿಮಗೆ ಡ್ರಾಮಾ ಎಲ್ಲ ಸೂಟ್ ಆಗಲ್ಲ ಕಣ್ರೋ. ನಿಮ್ಗೇನಿದ್ರು ಬರೀ ಲೈವ್ ಆ್ಯಕ್ಷನ್ನೇ. ಹಲೋ, ಏನು ಲೈಫ್ ಇನ್ಸೂರೆನ್ಸಾ? ನಿಮ್ಮ ಮಗನ ಫಸ್ಟ್ ಲೈಫ್ ಇನ್ಸೂರೆನ್ಸ್ ಮಾಡಿಸಿದ್ಯಾ? ನಾನು ಕೇಳಿರೋ 5 ಲಕ್ಷ ಅಮೌಂಟ್ ಕೊಟ್ಟಿಲ್ಲ ಅಂದರೆ ನಿಮ್ಮ ಮಗನ ತಲೆ ಒಳಗಡೆ ನಾನು ಬುಲೆಟ್ ಸಿಳಿಸ್ತೀನಿ. 5 ಲಕ್ಷ ಅಲ್ಲ, 5 ಪೈಸಾನೂ ಕೊಡಲ್ಲ. ಏನು ಬೇಕಾದ್ರೂ ಮಾಡ್ಕೋ ಹೋಗ್. ಅಲ್ಲ ಗುರು, ಶಾರ್ಟೇಜ್ ಫೀಸ್ ಕಟ್ಟಕ್ಕೆ 10,000 ರೂಪಾಯಿನೇ ಕೊಟ್ಟಿಲ್ಲ ಅವಯ್ಯ. ನೀನು 5 ಲಕ್ಷ ಕೇಳಿದ್ಯಾ, ಕೊಡ್ತಾರೇನೋ? ಅಲ್ಲ ಮಚ್ಚ, ಈ ಸೀರಿಯಸ್ ಸಿಚುವೇಶನಲ್ಲೂ ನಗಿಸ್ತಾರೆ ನೋಡ್ದ, ಅದೇ ದೊಡ್ಡ ಕಾಮಿಡಿ. ನನ್ನೇನು ದೊಡ್ಡ ಜೋಕರ್ ಅನ್ಕೊಂಡಿದ್ಯಾ? ಇವಾಗ ತೋರಿಸ್ತೀನಿ ನೋಡೋ ದೊಡ್ಡ ಕಾಮಿಡಿ. ಹಲೋ, ಏನೋ ವೆಂಕಟ್, ಬೆಳಗ್ಗೆಯಿಂದ ಮನೆ ಕಡೆ ಬಂದೇ ಇಲ್ಲ? ನೀನು ವೆಂಕಟ್ ಹತ್ರ ಅಲ್ಲ ಮಾತಾಡ್ತಾ ಇರೋದು. ನಾನು ಕೇಳಿರೋ ಅಮೌಂಟ್ ಕೊಟ್ಟಿಲ್ಲ ಅಂದರೆ ನಿಮ್ಮ ಮಗನ ಬಾಡಿ ನಿಮ್ಮ ಮನೆ ಹತ್ರ ಬರುತ್ತೆ. ಹಲೋ, ಯಾರು ಮಾತಾಡ್ತಾ ಇರೋದು? ನನ್ನ ಮಗನ ಏನು ಮಾಡಿದ್ದೀರಾ? ಪ್ಲೀಸ್ ದಯವಿಟ್ಟು ಏನು ಮಾಡಬೇಡಿ ನನ್ನ ಮಗನ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಮಾತಾಡೋ. ಹಲೋ ವೆಂಕಟ್, ಭಯ ಬೀಳ್ಬೇಡ ಕಣೋ. ಅಪ್ಪ ನಾನಿದ್ದೀನಿ, ನನ್ನ ಜೀವ ಕಣೋ ನೀನು. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಾನು ನಿನ್ನ ಕಾಪಾಡ್ಕೊತೀನಿ ಕಣೋ. ಏನು ಭಯ ಬೀಳ್ಬೇಡ ನೀನು. 10 ನಿಮಿಷದಲ್ಲಿ 10 ಲಕ್ಷ ರೂಪಾಯಿ ಬರಬೇಕು. ನಮ್ಮ ಹುಡುಗರು ನಿಮ್ಮ ಮನೆ ಹತ್ರ ಇದ್ದಾರೆ. ಪೊಲೀಸು ಗೀಲೀಸು ಅಂತ ಏನಾದ್ರು ಹೋದ್ರೆ 11 ನಿಮಿಷಕ್ಕೆ ನಿಮ್ಮ ಮಗನ ಬಾಡಿ ನಿಮ್ಮ ಮನೆ ಹತ್ರ ಬರುತ್ತೆ ಕಣೋ. ಬಿಡೋ ಮಚ್ಚ, ಅಲ್ಬೇಡ ಬಿಡೋ. ಇಲ್ಲ ಮಚ್ಚ, ನಮ್ಮ ಅಪ್ಪನ ನಾನು ಅರ್ಥನೇ ಮಾಡ್ಕೊಂಡಿಲ್ಲ ಮಚ್ಚ. ನೀನಷ್ಟಲ್ಲ, ನಮ್ಮಪ್ಪನ ನಾನು ಅರ್ಥ ಮಾಡ್ಕೊಂಡಿಲ್ಲ ಈ ದಿವಸ. ಇದಕ್ಕೆಲ್ಲ ಕಾರಣ ನೀನೇ ಕಣೆ. ನಿನ್ನ ಮಾತ್ರ ಬಿಡಲ್ಲ, ಪೊಲೀಸ್ ಇಟ್ಕೊಡ್ದೆ ಬಿಡಲ್ಲ ಕಣೆ ನಿನ್ನ. ಹೌದಾ? ನಾನು ಪೊಲೀಸ್ ಹತ್ರಕ್ಕೆ ಹೋಗ್ತೀನಿ. ನೀನೆಂತಕ್ಕೆ ಪೊಲೀಸ್ ಹತ್ರ ಹೋಗ್ತೀಯಾ? ಹೌದಾ? ಈ ವಿಡಿಯೋ ನೋಡು. ಬ್ಲ್ಯಾಕ್ ಶಿಪ್ ಮಚ್ಚ, 4K ಅಲ್ಲಿ ತೆಗ್ದವಳು, ನಾವಿಬ್ಬರು ಮಾತ್ರ ಫೋಕಸ್ ಆಗಿದ್ದೀವಿ. ಪ್ಲಾನ್ ಎಲ್ಲ ಡೀಟೇಲ್ ಆಗಿ ಕಾಣ್ತಾ ಇದ್ ನೋಡು. ಸಿಂಪಲ್, ಪೊಲೀಸ್ ಹತ್ರಕ್ಕೆ ಹೋದ್ರೆ ನೀವೇ ಸಿಗಾಕೊಳ್ಳೋದು. ಓ, ಇಲ್ಲಿ ದೊಡ್ಡ ಕಥೆನೇ ಇದೆ ಮಚ್ಚ. ಅದು ಸರಿ, ನೀನು ಯಾಕೆ ಅವನ ಜೊತೆ ಸೇರ್ಕೊಂಡೆ? ಎಸ್, ನಮ್ಮ ಕೆಳ ರೈಟ್ಸ್ ಇದೆ, ಹೇಳು. ನೀನು ಯಾಕೆ ಅವನ ಜೊತೆ ಸೇರಿದೆ? ನಾನೇನು ಅವನ ಜೊತೆ ಸೇರಿಲ್ಲ, ಅವನೇ ನನ್ನ ಜೊತೆ ಸೇರಿದ್ದು. ಓ, ಫ್ಲ್ಯಾಶ್ ಬ್ಯಾಕಾ? ರೈಟ್ ಬಿಡು. ಅವತ್ತು ವೆಂಕಿ ಹೇಳಿದ ಪ್ಲ್ಯಾನ್ ಕೂತ್ಕೊಂಡು ಯೋಚನೆ ಮಾಡಿದೆ. ತುಂಬ ಒಳ್ಳೆ ಪ್ಲ್ಯಾನ್ ಅಂತ ಅನ್ನಿಸ್ತು. ಇಮಿಡಿಯೇಟಾಗಿ ನನ್ನ ಫ್ರೆಂಡ್ ರಿಚರ್ಡ್ಗೆ ಕಾಲ್ ಮಾಡಿದೆ. ನನ್ನ ಫ್ರೆಂಡ್ ರಿಚರ್ಡ್ ಬಂದ. ನನಗೆ ವೆಂಕಿ ಹೇಳಿದ ಪ್ಲ್ಯಾನ್ ಎಕ್ಸ್ಪ್ಲೇನ್ ಮಾಡಿದೆ. ನನಗೊಂದು ಪ್ಲ್ಯಾನ್ ಇತ್ತು, ಅದನ್ನು ಹೇಳಿದೆ. ಸಿಗಾಕೊಂಡ್ರೆ ಏನು ಮಾಡೋದು? ನೋಡು ರಿಚರ್ಡ್, ಅವ್ರು ಯೂಸ್ಲೆಸ್ ಫೆಲೋಸ್. ವೆಂಕಿ ಅವ್ರ ಅಪ್ಪ ಸಾಹುಕಾರಾಗಿದ್ದರು, ಆದರೆ ಅವನಿಗೆ ಆ ವ್ಯಾಲ್ಯೂ ಗೊತ್ತಿಲ್ಲ. ನಾವು ನೀಟಾಗಿ ಪ್ಲ್ಯಾನ್ ಮಾಡಿದ್ರೆ 10 ಲಕ್ಷದವರೆಗೂ ಟೋಪಿ ಹಾಕ್ಬೋದು. ನಿನ್ನ ಪ್ರಾಬ್ಲಮ್ ನೀನು ಸಾಲ್ವ್ ಮಾಡ್ಕೋಬೋದು, ನನ್ನ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ಕೋತೀನಿ. ನೋಡು, ನಾಳೆ ಅವ್ನು ಪ್ಲ್ಯಾನ್ ಹೇಳ್ತಿದ್ದಾನೆ. ಅವ್ನಿಗೆ ಗೊತ್ತಿಲ್ಲದ್ರಂಗೆ ನಾವು ಫೋನಲ್ಲಿ ರೆಕಾರ್ಡ್ ಮಾಡ್ಕೋತೀನಿ. ನಾವು ಸಿಗಾಕೊಳ್ಳಲ್ಲ. ಮುಂದೆ ಏನಾದರೂ ಪ್ರಾಬ್ಲಮ್ ಆದರೆ ನಾವು ಫೇಸ್ ಮಾಡ್ಕೋಬೋದು. ಸೂಪರ್ ಪ್ಲ್ಯಾನ್. ನನ್ನ ಮಗನೇ ನೀನು ಮಾಡಿದ್ದೆ ನೋಡಿ ಪ್ಲ್ಯಾನ್ನ. ಹಂಗಂದ್ರೆ ಇವನು ಯಾರೋ ಬೇರೆ ಅವನು. ನಾವು ಫಾಲೋ ಮಾಡೋಕ್ಕೆ ಹೇಳಿದ ಹುಡುಗಾನೇ ಬೇರೆ. ಟ್ಯೂಬ್ಲೈಟ್ ಕಂಡ್ರೋ ನೀವು? ಇವಾಗ ಗೊತ್ತಾಗುತ್ತೆ ನೋಡು ಪೊಲೀಸ್ ಹತ್ರ ಹೋದ್ರೆ ಏನಂತ. ಕಮ್ ಮಚ್ಚಿ, ಲೆಟ್ಸ್ ಟೇಕ್ ಎ ಸೆಲ್ಫಿ. ಚೀಸ್. ಮಚ್ಚ ಸೆಲ್ಫಿ ಹಿಡ್ದೆ ಹುಡುಗರನ್ನೆಲ್ಲ ಹಾಳು ಮಾಡ್ಬಿಟ್ಲು ಮಚ್ಚ. ನೋಡು ಮಚ್ಚ, ನಿಮ್ಮ ಅಪ್ಪನ ಹತ್ರ ಅವಾಗಲೇ 10,000 ರೂಪಾಯಿ ಕೇಳಿದ್ರೆ ಇವಾಗ 10 ಲಕ್ಷನ ಉಳಿಯೋದು. ಅದ್ರ ಜೊತೆಗೆ ನಮ್ಮ ಮಾನ ಮರ್ಯಾದೆನೂ ಹೋಗ್ತಾ ಇರಲಿಲ್ಲ. ಏನು ಫೀಲಿಂಗಾ? ಲೋ ಯಪ್ಪ, ನನಗೆ ಈ ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಯೋಚನೆ ಮಾಡ್ತಾ ಇದ್ದೀನಿ. ಇದರಲ್ಲಿ ನೀನು ಬೇರೆ. ಜನದಲ್ಲಿ ಈ ಸಿಚುವೇಶನ್ ಮಾತ್ರ ಯಾವತ್ತೂ ಜ್ಞಾಪಿಸ್ಕೊಳ್ಳೋದಿಲ್ಲ ಮಚ್ಚ ನಾನು. ಅಯ್ಯೋಯ್ಯೋ, ನಾನಿದ ಕನಸು ಅಂತ ಮರ್ತ್ಬಿಡ್ತೀನಪ್ಪ. ಹಾಯ್. ಅವ್ರನ್ನ ಮನೆ ಕಳಿಸ್ಬಿಡು. ಅಯ್ಯೋ, ನಮ್ಗೆ ಗೊತ್ತಿದೆ ಈ ಕಥೆಯಲ್ಲಿ ತುಂಬಾ ಟ್ವಿಸ್ಟ್ಗಳು. ಕ್ಯಾಚ್ ಇಟ್.
ಹ್ಯಾಂಡ್ಸ್ ಅಪ್. ಸೂಪರ್ ಮಚ್ಚ. ಸಿಗರೇಟ್ ಲೈಟ್ರಿಗೂ ಒರಿಜಿನಲ್ ಗನ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ, ನೀವೆಲ್ಲ ಕಿಡ್ನಾಪರ್ಸಾ? ಥೂ. ಛೇ, ಏನ್ ನಮ್ ನೋಡಿದ್ರೆ ಭಯ ಇಲ್ವಾ? ನಾವು ಮಾತಾಡ್ಸಿದ್ರೆ ಗೌರವ ಕೊಡ್ಬೇಕು ಅನ್ಸಲ್ಲ ನಿನ್ಗೆ? ಕಿಡ್ನ್ಯಾಪ್ ಮಾಡೋಕ್ಕೋಗಿ ಕಿಡ್ನ್ಯಾಪ್ ಆದವ್ರು ನೀವು, ನಿಮಗೆಲ್ಲ ಏನೋ ಮರ್ಯಾದೆ ಕೊಡೋದ್ಲೇ. ಮತ್ತೆ ನಿಮ್ಗೆ ಗೊತ್ತಾಯ್ತು? ಹಂಗಂದ್ರೆ ಆ ಕರ್ಚೀಫ್ ಹಾಕೊಂಡಿರೋನು ಸಖತ್ತಾಗಿ ಪ್ಲ್ಯಾನ್ ಮಾಡೋರು ಮಚ್ಚ. ನೀನು ಯಾಕೋ ಹಿಂಗೆ ಕೂತಿದ್ಯಾ? ಅಟೆಂಡೆನ್ಸ್ ಶಾರ್ಟೇಜ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಮಚ್ಚ. ಬಿಡ, ನೋಡ್ಕೊಂಡ್ರೆ ಆಯಿತು. ಮಚ್ಚ, ನಿನ್ನೆ ಒಂದು ಫಿಲಮ್ ನೋಡಿದೆ, ಹೀರೋ ಚೈನ್ ಸ್ನ್ಯಾಚಿಂಗ್ ಮಾಡ್ತಾನೆ, ಏನು ಚಿಂದಿಯಾಗೈತೆ ಗೊತ್ತಾ? ಮಚ್ಚ, ಹ್ಞೂ